ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಸರ್ ಅವರೇ, ಈ ಗ್ರಾಮ ಪಂಚಾಯತಿ ಬಿಡುವರಾಗಿರ್ತಕ್ಕಂಥ ಗಂಗಾಧರ ಅಣ್ಣನವರೇ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರುಗಳೇ, ಆರೋಗ್ಯ ಇಲಾಖೆ ಸಿಬ್ಬಂದಿಯವರೇ ಹಾಗೂ ಊರಿನ ಮುಖಂಡರೇ, ನಮಗೆ ಈ ಊರಿಗೆ ಬರಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಹಿಂದೆ ನಮ್ಮ ಆದಿ ಆದರ್ಶ ಗ್ರಾಮ ಯೋಜನೆಯನ್ನು ಇಲ್ಲಿ ಅನುಷ್ಠಾನ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಹೊಸಪೇಟೆ ಜಿಲ್ಲೆಯಲ್ಲಿ ಹೊಸೂರು ಗ್ರಾಮ, ನರಸಾಪುರ ಮತ್ತು ಗ್ರಾಮಗಳನ್ನು ಸೆಲೆಕ್ಷನ್ ಮಾಡಿದ್ರು. ಆ ಸೆಲೆಕ್ಷನ್ ಮಾಡಿದಂಥ ಗ್ರಾಮಗಳ ಸಂಪೂರ್ಣ ವಾಲ್ಮೀಕಿ ಜನಾಂಗನೇ ಜನಸಂಖ್ಯೆ ಇರೋದ್ರಿಂದ ಈ ಗ್ರಾಮಗಳ ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿಕೊಳ್ಳೋದೇ ನಮ್ಮ ಇಲಾಖೆ ಉದ್ದೇಶವಾಗಿತ್ತು. ಇದರ ಅಂಗವಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ, ಈ ಆದಿ ಕರ್ಮಯೋಗಿ ನಮಗೆ ಟ್ರೈನಿಂಗ್ ಕೊಟ್ಟಂಥ ಗುರುಗಳೇ ಇವರು, ಅವರೇ ಇಲ್ಲಿ ಆಫೀಸರ್ ಆಗಿರೋದು ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇವರು ರಾಜ್ಯ ಮಟ್ಟದಲ್ಲಿ ಆದಿ ಕರ್ಮಯೋಗಿ ತರಬೇತಿಯನ್ನು ಪಡೆದು ಬಂದಿರ್ತಾರೆ. ಅವರೇ ಮಾಸ್ಟರ್ ಟ್ರೈನರ್. ನಮಗೆ ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ಅತ್ಯಂತ ಕೂಲಂಕಷವಾಗಿ 3 ದಿನಗಳ ಕಾಲ ನಮಗೆ ತರಬೇತಿಯನ್ನು ಕೊಟ್ಟು ನಮ್ಮನ್ನು ಕಳಿಸಿದರೆ ಊರೇ ನೀವು ಕೆಲಸ ಮಾಡಿ ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಅವರೇ ಗುರುಗಳೇ ನಮಗೆ ಇವತ್ತು ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾಗಿರೋದು ನಮಗೆ ತುಂಬ ಖುಷಿ ತಂದಿದೆ. ತುಂಬ ಧನ್ಯವಾದಗಳು ಸರ್ ನಮಗೆ. ಈಗ ಕಳೆದ ಸಾಲಿನಲ್ಲಿ ನಾವೆಲ್ಲರೂ ನಮ್ಮ ಗ್ರಾಮಗಳಿಗೆ ಏನೇನು ಬೇಕಂತೇಳಿ ಆದಿ ಕರ್ಮಯೋಗಿ ಇದರಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆಗೆ ಈಗ ಮತ್ತೆ ಇನ್ನೊಂದು ಕಾರ್ಯಕ್ರಮವನ್ನು ಜಾರಿ ತಂದಿದ್ದಾರೆ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ಭಾರತ ಸರ್ಕಾರದವರು. ಏನಪ್ಪಾ ಅಂತಂದ್ರೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪहिले ಅಂತೇಳಿ, ಅಂದ್ರೆ ಸಮಾಜದಿಂದ ದೂರವಿರ್ತಕ್ಕಂಥ ಜನಾಂಗವನ್ನ ಸಮಾಜದ ಮುನ್ನೆಲೆಗೆ ತರುವುದೇ ಈ ಕಾರ್ಯಕ್ರಮದ ಉದ್ದೇಶ. ಆ ಕಾರ್ಯಕ್ರಮದ ಅಂಗವಾಗಿ ನಾವು ಇಂದು ಇಲಕನಟ್ಟಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ಕೊಳ್ಬೇಕಂತೇಳಿ ನಾವು ಮೊನ್ನೆ ನಮ್ಮ ಪಿ.ಡಿ.ಒ ಸರ್ ಅವ್ರನ್ನ ಕೇಳಿದಾಗ, ಮಾಡ್ರಿ ನಿಮ್ಗೆ ಏನು ಸವಲತ್ತು ಬೇಕು ಅಂತೇಳಿ ತಕ್ಷಣ ಹೇಳಿದ್ರು. ಯಾಕೆ ಮೊನ್ನೆ ನಾನು ಹೇಳಿರೋದು 2 ದಿನದ ಕೆಳಗಡೆ ಹೇಳಿರೋದು, ಮಾಡಿ ಈ ಥರ ಮಾಡಲೇಬೇಕಾಗಿದೆ, ನಮ್ಮ ಕೇಂದ್ರ ಸರ್ಕಾರದ ಆದೇಶ ಆಗಿದೆ, ನಮಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಮಾಡ್ರಿ ನೀವು ಒಳ್ಳೇದು ಅಂತೇಳಿ ಪಾಪ ತಕ್ಷಣ ನಮಗೆ ಒಪ್ಪಿಗೆ ಸೂಚಿಸಿದ್ರು. ಅದೇ ಅವರು ಒಪ್ಪಿಗೆ ಸೂಚಿಸಿದ್ರೆ ನನಗೆ ಕಾಣ್ತದೆ. ಯಾಕಂದ್ರೆ ಬಂದ ತಕ್ಷಣ ದೊಡ್ಡ ಪೆಂಡಾಲು ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲಾಖೆ ಪರವಾಗಿ ಅವರಿಗೆಲ್ಲ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ನಮ್ಮ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ನಮ್ಮ ಗುರುಗಳು ಬಸವರಾಜ್ ಸರ್ ಅವರು ಕೂಡ ಮೊನ್ನೆನೇ ಕೇಳಿದ್ದು ನಾನು, ಗುರುಗಳೇ ಹಿಂಗೆ ಮಾಡ್ತಿದ್ವಿ, ಕ್ಯಾಂಪ್ ಮಾಡ್ತಾ ಇದೀವಿ, ಅದು ನಿಮ್ಮ ಹೊಸೂರು ಗ್ರಾಮ ಪಂಚಾಯತಿಯಲ್ಲೇ ಮಾಡ್ತಾರೆ, ತಾವೇ ಅಧಿಕಾರಿಗಳಿರೋದ್ರಿಂದ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ತಕ್ಷಣ ಸ್ಟಾರ್ಟ್ ಆಗಿ